ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಪರೀಕ್ಷೆ 2ರ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾಮ, ಸೀತೆ, ಲಕ್ಷ್ಮಣ, ದ್ರೌಪದಿ. ಇದಕ್ಕೆ ಸರಿಯಾದ ಉತ್ತರ ಸೀತೆ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಹುಲ್ಲಿನಿಂದ, ಗಾಳಿಯಿಂದ, ಪುಷ್ಪದಿಂದ, ಮರದಿಂದ. ಇದಕ್ಕೆ ಉತ್ತರ ಪುಷ್ಪದಿಂದ. ಮೂರನೇದು, ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಪಾರ್ಥ, ಭೀಮ, ನಕುಲ, ಸಹದೇವ. ಇದಕ್ಕೆ ಉತ್ತರ ಪಾರ್ಥ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಬತ್ತಿ, ಮಂಜು, ದೀಪ, ನಕ್ಷತ್ರ. ಇದಕ್ಕೆ ಉತ್ತರ ಮಂಜು. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ? ಅನ್ನಕ್ಕೂ, ಗಂಜಿಗೂ, ಮೇವಿಗೂ, ಊಟಕ್ಕೂ. ಇದಕ್ಕೆ ಉತ್ತರ ಗಂಜಿಗೂ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಸೀತಾ, ಫ್ಲೇವಿಯಾ, ಕಮಲಾ ಮೇಡಮ್, ನಿಶಾ ಶರ್ಮಾ. ಸೀತಾ. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕಸಾಕ್ಷಿಯಾಗಿತ್ತು? ಬೆಳ್ಳಿ ಬಟ್ಟಲು, ಬಂಗಾರ ತಟ್ಟೆ, ಬೆಳ್ಳಿ ಲೋಟ, ಹಿತ್ತಾಳೆ ಗಿಂಡಿ. ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ ಲೋಟ. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಕುಡುಗೋಲು, ಕೊಡಲಿ, ಸಲಿಕೆ, ಗುದ್ದಲಿ. ಇದಕ್ಕೆ ಸರಿಯಾದ ಉತ್ತರ ಕೊಡಲಿ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಶಿವನೂರು, ಗೂಳೂರು, ಸುತ್ತೂರು, ಮೈಸೂರು. ಇದಕ್ಕೆ ಉತ್ತರ ಗೂಳೂರು. ಆನೆಯ ಮಾವುತನ ಹೆಸರೇನು? ಕೃಷ್ಣೇಗೌಡ, ದುರ್ಗಪ್ಪ, ವೇಲಾಯುಧ, ನಾಗರಾಜ. ಇದಕ್ಕೆ ಸರಿಯಾದ ಉತ್ತರ ವೇಲಾಯುಧ. ನಂತರ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 11, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ. ಇದಕ್ಕೆ ಉತ್ತರ ಸಿಂಹಬಾಲದ ಕೋತಿ. ಇದೆ ನೋಡ್ರಿ, ಇದಕ್ಕೆ 11ನೇದಕ್ಕೆ ಸಿಂಹಬಾಲದ ಕೋತಿ. ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ. ಅದಕ್ಕೆ ಉತ್ತರ ಬೌದ್ಧ ಧರ್ಮ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಅಗ್ನಿಯ ರೆಕ್ಕೆಗಳು. ಅಗ್ನಿಯ ರೆಕ್ಕೆಗಳು. ಅದಕ್ಕೆ ಬೌದ್ಧ ಧರ್ಮ. ನಂತರ ಕನ್ನಡವು ಕಸ್ತೂರಿಯಲ್ಲವೇ ಎಂದವರು? ಮನೋರಮೆ. ಇಲ್ಲಿ ಮುದ್ದಣನೂ ಕೊಟ್ಟಿದ್ದಾರೆ, ಮನೋರಮೆನೂ ಕೊಟ್ಟಿದ್ದಾರೆ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಮನೋರಮೆ. ಕಲಿಯುಗದ ಅಮೃತ ಚಹಾ. ಕಲಿಯುಗದ ಅಮೃತ ಚಹಾ. ಹೊಂದಿಸಿ ಬರೆಯಿರಿ. 16, ಜನಪದ ಹಬ್ಬಲಿ ಅವರ ರಸಬಳ್ಳಿ. ಪುರಂದರದಾಸರು ಜಾಲಿಯ ಮರದಂತೆ. ಬೆಳಗು ಜಾವ ದ ರಾ ಬೇಂದ್ರೆ. ಮುಂಬೈ ಜಾತಕ GS ಶಿವರುದ್ರಪ್ಪ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. 2 ಅಂಕದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಇದು 1ನೇ ಪದ್ಯ. ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಿಂದ ಬಂದಿದೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗೆ ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಇದು ಹಬ್ಬಲಿ ಅವರ ರಸಬಳ್ಳಿ ಪದ್ಯದಿಂದ ಬಂದಿದೆ. ಇದು ಕೂಡ ಇಂಪಾರ್ಟೆಂಟ್. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಇದು ಬೆಳಗುಜಾವ ಕವಿತೆಯಿಂದ ಬಂದಿದೆ. ಹಾಗೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಇದು ಶಿಲುಬೆ ಏರಿದ್ದಾನೆ ಪದ್ಯದಿಂದ ಕೇಳಿದ್ದಾರೆ. ಹಾಗೆ ಗದ್ಯ ಭಾಗದಿಂದ ನೋಡೋದಾದರೆ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಇದು ಕೂಡ ಇಂಪಾರ್ಟೆಂಟ್. ಮುಟ್ಟಿಸಿಕೊಂಡವನು ಪಾಠದಿಂದ ಬಂದಿದೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠದಿಂದ ಇದನ್ನು ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಮುದ್ರಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಇದು ತಿರುಳುಗನ್ನಡದ ಬೆಳ್ನುಡಿ ಪಾಠದಿಂದ ಬಂದಿದೆ. ಇದನ್ನು ಕೂಡ ಕೇಳ್ಬೋದು.
ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಇದು ಹಳ್ಳಿಯ ಚಹಾ ಹೋಟೆಲ್ಗಳಿಂದ ಬಂದಿದೆ. ಹಾಗೆ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ? ದೀರ್ಘಗದ್ಯದಿಂದ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಇನ್ನು ಆ ಕಾಡಾನೆಗಳ ಹಾವಳಿಗೆ ಪ್ರಕಾಶ ನೀಡಿದ ಕಾರಣಗಳೇನು? ಇದನ್ನು ಕೂಡ ಕೇಳ್ಬೋದು. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಇವೆಲ್ಲ ಕೃಷ್ಣೇಗೌಡನ ಆನೆಯಿಂದ ಕೇಳಿದಂಥ ಪ್ರಶ್ನೆಗಳು. ಇದರಲ್ಲಿ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಈ ಪ್ರಶ್ನೆ ಬರ್ಬೋದು. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ? ಇದನ್ನು ಕೂಡ ಕೇಳ್ಬೋದು. ಇನ್ನು ಸಂದರ್ಭ ನೋಡೋದಾದರೆ ಪದ್ಯಭಾಗದಿಂದ ಕಲಿಭೀಮನೇ ಮಿಡುಕುಳ್ಳ ಗಂಡನು, ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದಿಂದ ಬಂದಿದೆ. ಕುಳಿತು ಕೆಮ್ಮುವ ಪ್ರಾಣಿ, ಇದು ಮುಂಬೈ ಜಾತಕದಿಂದ ಕೇಳಿದ್ದಾರೆ, ಇದನ್ನು ಕೇಳ್ಬೋದು. ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು, ಇದು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಪದ್ಯದಿಂದ ಬಂದಿದೆ, ಇದನ್ನು ಕೂಡ ಕೇಳ್ಬೋದು. ಇನ್ನು ಪಾಠದಿಂದ ಗದ್ಯ ಭಾಗದಲ್ಲಿ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು, ಇದು ಕನ್ನಡವನ್ನು ಕಟ್ಟುವ ಕೆಲಸದಿಂದ ಕೇಳಿದ್ದಾರೆ. ಮಗುವೇ ಮೊದಲ ವಿಜ್ಞಾನಿ, ಇದು ಬದುಕನ್ನು ಪ್ರೀತಿಸಿದ ಸಂತ ಪಾಠದಿಂದ ಕೇಳಿದ್ದಾರೆ. ಇನ್ನು ದೀರ್ಘಗದ್ಯದಿಂದ ಕೃಷ್ಣೇಗೌಡರ ಆನೆಯಿಂದ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ, ಇದು ಕೇಳ್ಬೋದು. ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ, ಇದನ್ನು ಕೂಡ ಕೇಳ್ಬೋದು. ಇನ್ನು ನೆಕ್ಸ್ಟು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಇದು ಕದಡಿದ ಸಲಿಲಂ ತಿಳಿಬಂದದೆ ಪದ್ಯದಿಂದ ಬಂದಿದೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಇದು ಬಸವಣ್ಣನವರ ವಚನಗಳು ಪದ್ಯಭಾಗದಿಂದ ಬಂದಿದೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದಿಂದ ಬಂದಿದೆ, ಇದನ್ನು ಕೂಡ ಕೇಳ್ಬೋದು. ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ? ಇದು ಪಗೆಯಂ ಬಾಲಕನೆಂಬರೇ ಪದ್ಯದಿಂದ ಕೇಳಿದ್ದಾರೆ. ಇದು ಪಕ್ಕಾ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ, ಹಾಗಾಗಿ ಇವು ಎಲ್ಲವೂ ಕೂಡ ಇಂಪಾರ್ಟೆಂಟೇ. ಹಾಗೆ ಗದ್ಯ ಭಾಗದಿಂದ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಇದು ಯಾವಾಗಲೂ ರಿಪೀಟ್ ಆಗುವಂಥ ಕ್ವಶನ್, ಇದು ಕೂಡ ಇಂಪಾರ್ಟೆಂಟ್. ಹಾಗೆ ಇದು ಮುಟ್ಟಿಸಿಕೊಂಡವನು ಪಾಠದಿಂದ ಬಂದಿದೆ. ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ? ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠದಿಂದ ಕೇಳಿದ್ದಾರೆ. ಬೆಳ್ಳಿ ಲೋಟ ಕಂಡಾಗ ಧಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಇದು ಕೂಡ ಬಹಳಷ್ಟು ಸಾರಿ ಕೇಳಿದ್ದಾರೆ, ಇದೂ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ದೀರ್ಘಗದ್ಯ ಕೃಷ್ಣೇಗೌಡರ ಆನೆಯಿಂದ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ, ಇದು ಕೂಡ ಬಹಳ ರಿಪೀಟೆಡ್ ಕ್ವಶನ್. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಇದೇನು ಕೇಳಲಿಕ್ಕಿಲ್ಲ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಭಾಷಾಭ್ಯಾಸ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥ ಅಂದರೆ ಒಂದು ಅರ್ಥದಲ್ಲಿ ಒಂದು, ಇನ್ನೊಂದು ಅರ್ಥದಲ್ಲಿ ಇನ್ನೊಂದನ್ನು ಹೇಳಬೇಕಾಗತ್ತೆ. ದೊರೆ ಅಂತಂದರೆ ಒಂದು ಅರಸ, ಇನ್ನೊಂದು ಸಿಗು ಅಂತ. ನೆಕ್ಸ್ಟು ಫಲ ಅಂತಂದರೆ ಒಂದು ಹಣ್ಣು, ಇನ್ನೊಂದು ಲಾಭ. ಇನ್ನು ಕಂದ ಅಂದರೆ ಮಗು, ಇನ್ನೊಂದು ಕಂದ ಪದ್ಯ ಬರುತ್ತೆ, 4 ಸಾಲಿನ ಪದ್ಯ ಅಂತ. ಇನ್ನು 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ಹಾಡುವಳು ಅಂತಂದರೆ ಹಾಡು, ತಿನ್ನುತ್ತಿತ್ತು ಇದರ ಧಾತು ತಿನ್ನು ಅಂತ, ಹೋದನು ಇದರ ಧಾತು ಹೋಗು ಅಂತ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕಾಲು ಕೀಳು, ಪೊಲೀಸರು ಬಂದಿದ್ದನ್ನು ನೋಡಿ ಕಳ್ಳನು ಕಾಲು ಕೀಳುತ್ತಾನೆ. ರಾಮಬಾಣ,
ಆಯುರ್ವೇದದ ಗಿಡಮೂಲಿಕೆಗಳು ಎಲ್ಲ ರೋಗಗಳಿಗೂ ರಾಮಬಾಣದಂತಿವೆ. ತಲೆದೂಗು. ಸುಂದರವಾದ ಮಧುರವಾದ ಸಂಗೀತವನ್ನು ಕೇಳಿದಾಗ ಎಲ್ಲರೂ ತಲೆದೂಗುತ್ತಾರೆ. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಕಲಿ ಭೀಮ. ಕಲಿ ಅನ್ನೋದು ಗುಣವಾಚಕ. ಹುಸಿ ನಿದ್ದೆ. ಹುಸಿ ಅನ್ನೋದು ಗುಣವಾಚಕ. ಹಿತವಚನ. ಹಿತ ಅನ್ನೋದು ಗುಣವಾಚಕ. ಇನ್ನು 2 ಪದಗಳಿಗೆ ವಿಭಕ್ತಿ ಪ್ರತ್ಯಯ ಬರೆಯಿರಿ. ಧರೆಯೋಳ್. ಓಳ್ ಅಂದರೆ ಸಪ್ತಮಿ. ಮುದುಕಿಗೆ. ಗೆ ಅಂದರೆ ಇಲ್ಲಿ ಚತುರ್ಥಿ. ಧಣಿಗಳಿಂದ. ಇಂದ ಇದು ತೃತೀಯ. 2 ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ. ಹಾಡುವನು. ಹಾಡನು. ನೋಡಿದಳು. ನೋಡಳು. ತಿಂದಿತು. ತಿನ್ನದು. ಇನ್ನು ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಜೈವಿಕ ಇಂಧನದ ಮಹತ್ವ ಅಥವಾ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು. ಇವು 2 ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಂದರೆ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಕೇಳಬಹುದು ಈ ಸಾರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಲ್ಲಿ ವೃದ್ಧರ ಬಗ್ಗೆ ಇದೆ, ಹಾಗಾಗಿ ಇದು ಕೇಳ್ಬೋದು ಈ ಸಾರಿ. ಮತ್ತು ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಇದೆ. ನಿಮಗೆ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ. ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿ ಬಂದ ನಿಮ್ಮ ಅನುಭವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ ಅಂತ ಇದೆ. ಒಂದು ವೈಯಕ್ತಿಕ, ಒಂದು ವ್ಯಾವಹಾರಿಕ ಪತ್ರ ಕೊಟ್ಟಿರ್ತಾರೆ. ಈ ಪತ್ರ ಮತ್ತು ಪ್ರಬಂಧವನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಪರೀಕ್ಷೆಯ ದಿನದವರೆಗೂ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ. ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಪತ್ರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.